ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸತೀಶ್. ಇವತ್ತಿನ ವೀಡಿಯೋ ಏನಂತ ಹೇಳೋದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರತಿಯೊಂದು ಲೈಕು ಸಬ್ಸ್ಕ್ರೈಬು ನಮಗೆ ಹೆಚ್ಚು ಮೋಟಿವೇಶನನ್ನು ನೀಡುತ್ತೆ. ಥ್ಯಾಂಕ್ ಯು. ಬನ್ನಿ ವೀಡಿಯೋ ನೋಡೋಣ. ಈಗ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮಾರಿ ದೇವ್ರನ್ನ ಕರ್ಕೊಬಂದು ಹಳ್ಳದಲ್ಲಿ ದೇವ್ರ ಮುಖ ತೊಳೆದು ಹಂಗೆ ಮೂಲಕ ಕರ್ಕೊಂಡೋಗೋ ಪೂಜೆ ಇದೆ. ಹಾಗಾಗಿ ಇಲ್ಲಿ ಪೂಜೆ ಆಗ್ತಿದೆ ನೋಡಿ ಫ್ರೆಂಡ್ಸ್. ಇವೇ ಮುಖ, ಇಲ್ಲಿ ದೇವ್ರ ಮುಖ ಇದೆ ನೋಡಿ. ಇಲ್ಲಿ ಇದೇ ನಮ್ಮ ಮಾರಿ ನಾಡ ದೇವತೆ. ಪೂಜೆ ಆಗ್ತಿದೆ. ದೇವ್ರ ಮುಖ ಈಗ ತೊಳೆದು ಗಂಗೆ ಮೂಲಕ ಪೂಜೆ ಮಾಡಿ ದೇವಸ್ಥಾನಕ್ಕೆ ತಗೊಂಡು ಹೋಗ್ಬೇಕೀಗ. ತಗೊಂಡೋಗ್ಕಿಂತ ಮುಂಚೆಯಾಗಿ ಗಂಗೆ ಯಾರ್ಯಾರು ಬರ್ತಾರೆ ಅವರೆಲ್ಲ ಅಕ್ಷತೆ ಕಾಳನ್ನು ಹಾಕುವ ಮೂಲಕ ಗಂಗೆ ಹೊತ್ಕೊಂಡು ಹೋಗ್ತಾರೆ. ಈಗ ಭಟ್ರು ಪೂಜೆ ಮಾಡ್ತಿದ್ದಾರೆ. ನೋಡಿ, ಗಂಗೆ ಪೂಜೆ ಆಗ್ತಾಯಿದೆ. ಇದೇ ನಮ್ಮೂರ ಹಳ್ಳ. ಇಲ್ಲಿಂದ ಹೆಚ್ಚು ಕಡಿಮೆ ದೇವಸ್ಥಾನ ಇನ್ನು 1.5 ಕಿಲೋಮೀಟರ್ಸ್ ದೂರದಲ್ಲಿದೆ. ನೋಡಿ, ಎಲ್ಲ ನೋಡ್ತಿದ್ದಾರೆ ನನ್ನ ಫ್ರೆಂಡ್ಸ್. ಇವರೇ ನೋಡಿ ಪೂಜೆ ಮಾಡೋರು. ಇವರು ಹೋಮ ಮಾಡೋಕ್ಕೆ ಬಂದಿರೋದು. ದೇವರಿಗೆ ವಿಶೇಷವಾದ ಇವತ್ತು ಹೋಮ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾರೆ. ದೇವರಿಗೆ ಭಕ್ತರನ್ನ ಪೂಜೆ ಮಾಡ್ತಾರೆ. ಇನ್ನೇನು ಆಲ್ಮೋಸ್ಟ್ ಆಯಿತು. ಇನ್ನೇನು ದೇವ್ರ ಮುಖ ಚುಟ್ಟು ಹೊಡೆದು ಈಗ ತಗೊಂಡು ಹೋಗುತ್ತಾರೆ. ಗಂಗೆಯನ್ನು ಹೊತ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಅವರು ಹೊತ್ಕೊಳ್ಳೋಂಥ ಗಂಗೆಯನ್ನು ಪೂಜೆ ಮಾಡ್ತಾರೆ ಅವರಾಗೆ. ನೋಡಿ, ಪೂಜೆ ಮಾಡಿ ಈಗ ಅವ್ರವ್ರು ಪೂಜೆ ಮಾಡಿದ್ದು ಅವರವರೇ ಹೊತ್ಕೊಂಡು ಬರ್ತಾರೆ ದೇವಸ್ಥಾನ ತನಕ. ಭಟ್ರು ಎಲ್ಲರಿಗೂ ಅಕ್ಷತೆ ಕಾಳು ಕೊಡ್ತಿದ್ದಾರೆ. ಎಲ್ಲರೂ ಅಕ್ಷತೆ ಕಾಳು ಇಸ್ಕೊಂಡು ಆ ಗಂಗೆ ಮೇಲೆ ಹಾಕ್ಬೇಕೀಗ. ನೋಡ್ತೀರಿ, ಎಲ್ಲರಿಗೂ ಕೊಡ್ತಿದ್ದಾರೆ. ಫ್ರೆಂಡ್ಸ್, ನನಗೂ ಈಗ ಅಕ್ಷತೆ ಕಾಳು ಸಿಕ್ತು. ಈಗ ಎಲ್ಲರಿಗೂ ಆಲ್ಮೋಸ್ಟ್ ಎಲ್ಲರೂ ಅಕ್ಷತೆ ಕಾಳು ಇಸ್ಕೊಂಡು ಆ ಕಳಸದ ಮೇಲೆ ಎಲ್ಲರೂ ಹಾಕುವ ಮೂಲಕ ಗಂಗೆಯನ್ನು ಹೊತ್ಕೊಂಡು ದೇವಸ್ಥಾನದವರೆಗೂ ನಡ್ಕೊಂಡು ಹೋಗ್ಬೇಕೀಗ. ಭಟ್ರು ಬಹುಶಃ ಮಂತ್ರ ಹೇಳ್ತಿದ್ದಾರೆ. ವಾಯ್ಸ್ ಇಲ್ಲಿ ಮ್ಯೂಟ್ ಆಗಿದೆ. ತಗೊಳ್ತಕ್ಕಂಥ ಗಂಗೆಯು ಆಯುರಾರೋಗ್ಯವನ್ನು ಕೊಟ್ಟು ದೇವತೆಗಳಿಗೆ ಸಂಪೂರ್ಣವಾದ ಕಲಶುದ್ಧಿಯನ್ನು ಮಾಡಿಕೊಡಬೇಕು ಅಂತ ಹೇಳಿ ಮನೋರಥಾನ ಪ್ರಾರ್ಥನೆ. ಎಲ್ಲರೂ ಅಕ್ಷತೆ ಕಾಳು ಹಾಕುವ ಮೂಲಕ ಗಂಗೆ ಪೂಜೆ ಮುಗಿಯಿತು. ಅಕ್ಷತೆ ಕಾಳು ಹಾಕುವ ಮೂಲಕ ಗಂಗೆ ಪೂಜೆ ಇಲ್ಲಿಗೆ ಸಂಪೂರ್ಣ ಮುಗಿಯಿತು. ಈಗ ಫ್ರೆಂಡ್ಸ್, ಈಗ ತಾಯಿ ಮಾರಮ್ಮನ ಮುಖ ತೊಳೆದು ಕಳಸ ಜೊತೆಯಲ್ಲಿಟ್ಟು ಪೂಜೆ ಮಾಡಿ ಇಲ್ಲಿಂದ ಗಂಗೆಯನ್ನು ತಗೊಂಡು ಮುಖ ತೊಳಿತೀವಿ ನೋಡಿ ಫ್ರೆಂಡ್ಸ್. ಈಗ ಹೊಳೆಯಲ್ಲಿ ಕಳಸ ಗಿಂಡಿ ಎಲ್ಲ ತೊಳೆದು ಈಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಊಟ ಎಲ್ಲ ಇದೆ. ಬನ್ನಿ ಫ್ರೆಂಡ್ಸ್, ಎಲ್ಲ ದೇವಸ್ಥಾನ ಹತ್ರ ಭೇಟಿ ಆಗೋಣ.
ನೋಡಿ ಫ್ರೆಂಡ್ಸ್, ಇದೇ ಮಾರಮ್ಮ. ಇದನ್ನು ತಗೊಂಡೋಗಿ ಈಗ ಪೂಜೆ ಮಾಡಿ ದೇವಸ್ಥಾನಕ್ಕೆ ತಗೊಂಡೋಗಿ ಅಲ್ಲಿ ಅಭಿಷೇಕ ಇದೆ. ಈಗ ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ನೋಡಿ, ಎಲ್ಲರೂ ಕೊನೆಗೆ ಪೂಜೆ ಮುಗೀತು. ಕಳಸ ಎಲ್ಲ ತಲೆ ಮೇಲೆ ಹೊತ್ಕೊಂಡಿದ್ದಾರೆ. ಈಗ ಇಲ್ಲಿಂದ ಈಗ ಟೆಂಪಲ್ವರೆಗೂ ನಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ, ಒಬ್ಬೊಬ್ಬರಿಗೆ ಗಂಗೆ ಒರೆಸ್ತಾ ಇದ್ದಾರೆ. ಗಂಗೆ ಹಿಡ್ಕೊಂಡು ಈಗ ಅಲ್ಲಿ ತಕ ನಡ್ಕೊಂಡೇ ಹೋಗಬೇಕು. ಅವ್ರ ಜೊತೆ ನಾವು ಹೋಗ್ಬೇಕೀಗ. ನೋಡಿ ಫ್ರೆಂಡ್ಸ್, ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಒಟ್ಟು 5 ಜನ ಇದ್ದಾರೆ ಅನಿಸುತ್ತೆ. 5 ಜನ ಫ್ರೆಂಡ್ಸ್ ಒಟ್ಟು. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಇದೇ ದೇವಸ್ಥಾನ. ಕೊನೆಗೂ ರೀಚ್ ಆಗಿದೆ. ದೇವಸ್ಥಾನ ಸ್ವಲ್ಪ ಸಣ್ಣದು. ರೆಡ್ ಶರ್ಟ್ ಹಾಕಿ ಹಿಡ್ಕೊಂಡಿದ್ದಲ್ಲ, ಅದು ನಾನೇ. ನನಗಂತೂ ಹಿಡ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ. ಅಷ್ಟು ಟಫ್ ಆಗ್ತಿತ್ತು. ಹೋಮ ಮಾಡ್ತಿದ್ದಾರೆ, ನೋಡಿದ್ರೆ ಗೊತ್ತಾಗುತ್ತೆ. ವಿಡಿಯೋ ನೋಡಿದ್ದಕ್ಕೆಲ್ಲರಿಗೂ ಥ್ಯಾಂಕ್ಸ್ ಆ್ಯಂಡ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.